ನಮಸ್ಕಾರ, ಇದು ನಮ್ಮ ಸ್ವರ್ಣ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮಧುಜಿ ಮಾದೇಗೌಡರ ಷಷ್ಠಬ್ದಿ ಸಮಾರಂಭ ಯಶಸ್ವಿ. ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಸಾರಥ್ಯ. ರಾಜಕೀಯ ನನಗೆ ಬೇಸರ ತರಿಸಿದೆ ಎಂದ ಮಧು ಮಾದೇಗೌಡ. ಅಮಿತ್ ಶಾ ವಿರುದ್ಧ ಮಂಡ್ಯದಲ್ಲಿ ತೀವ್ರಗೊಂಡ ಆಕ್ರೋಶ. ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ. ಸಚಿವ ಸಂಪುಟದಿಂದ ಕೈಬಿಡಲು ತಾಕೀತು. ಸಾಹಿತ್ಯ ಸಮ್ಮೇಳನ ಯಶಸ್ವಿಗೆ ಕೃಷಿ ಸಚಿವರ ಧನ್ಯತೆ. ಅಕ್ಷರ ಜಾತ್ರೆ ಯಶಸ್ವಿಗೆ ದುಡಿದವರಿಗೆ ಧನ್ಯವಾದ. ಜನಸ್ಪಂದನೆ ನಿರೀಕ್ಷಿಸಿರಲಿಲ್ಲ ಎಂದ ಚಲುವರಾಯಸ್ವಾಮಿ. ಡಿಸೆಂಬರ್ 28ರಂದು ಮೈಶುಗರ್ ಶಾಲೆಯ ಅಮೃತ ಮಹೋತ್ಸವ. ಹಲವು ಸಮಾಜಮುಖಿ ಕಾರ್ಯಕ್ರಮಗಳ ಆಯೋಜನೆ. ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಹೇಳಿಕೆ. ಸ್ಪಂದನ ಶಾಲೆಯಲ್ಲಿ ಕ್ರಿಸ್ಮಸ್ ಜಯಂತಿ ಆಚರಣೆ. ವಿವಿಧ ವೇಷ ತೊಟ್ಟು ಗಮನ ಸೆಳೆದ ಚಿಣ್ಣರು. ಪರಸ್ಪರ ಶುಭಾಶಯ ವಿನಿಮಯ. ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದಲ್ಲಿರುವ ಸ್ಪಂದನ ಇಂಟರ್ನ್ಯಾಷನಲ್ ಸ್ಕೂಲ್ ವತಿಯಿಂದ ಕ್ರಿಸ್ಮಸ್ ಜಯಂತಿಯನ್ನ ಅರ್ಥಪೂರ್ಣವಾಗಿ ಮಕ್ಕಳು ಆಚರಿಸಿದರು. ಮಂಡ್ಯ ತಾಲೂಕಿನ ಹೊಳಲು ಗ್ರಾಮದಲ್ಲಿರುವ ಸ್ಪಂದನ ಇಂಟರ್ನ್ಯಾಷನಲ್ ಸ್ಕೂಲ್ ವತಿಯಿಂದ ಕ್ರಿಸ್ಮಸ್ ಜಯಂತಿಯನ್ನು ಮಕ್ಕಳು ಸಡಗರ ಸಂಭ್ರಮದಿಂದ ಆಚರಿಸಿ ತಮ್ಮ ಹರ್ಷವನ್ನು ವ್ಯಕ್ತಪಡಿಸಿದರು. ಸಂತಾ ಕ್ಲಾಸ್ನ ಉಡುಗೆ ತೊಟ್ಟ ಮಕ್ಕಳು ತಮ್ಮ ಭಾವನೆಗಳನ್ನು ಹೊರಹಾಕಿ ಹರ್ಷಚಿತ್ತರಾದರು. ಸಮಾನತೆ, ಭಾತೃತ್ವ, ಐಕ್ಯತೆಯ ಸಂಕೇತವಾದ ಕ್ರಿಸ್ಮಸ್ ಹಬ್ಬವನ್ನು ಮಕ್ಕಳು ಅತ್ಯಂತ ಖುಷಿಯಿಂದ ಹಂಚಿಕೊಂಡರು. ಕ್ರಿಸ್ಮಸ್ ಜಯಂತಿ ಅಂಗವಾಗಿ ಶಾಲೆಯ ಆವರಣದಲ್ಲಿ ಕ್ರಿಸ್ಮಸ್ ಗಿಡವನ್ನು ನೆಟ್ಟು ಅದಕ್ಕೆ ವಿವಿಧ ಬಣ್ಣದ ದೀಪಾಲಂಕಾರಗಳಿಂದ ಸಿಂಗಾರವನ್ನು ಕೂಡ ಮಕ್ಕಳು ಮಾಡಿದರು. ಜೊತೆಗೆ ಗುಂಪು ಗುಂಪಾಗಿ ಫೋಟೋವನ್ನು ಕ್ಲಿಕ್ಕಿಸಿಕೊಂಡು ಸಂಭ್ರಮಿಸಿದರು. ಸಂತಾಕ್ಲಾಸ್ ವೇಷ ತೊಟ್ಟಿದ್ದ ಮಕ್ಕಳು ಇತರರನ್ನು ರಂಜಿಸಿ ಮಕ್ಕಳಿಗೆ ಸಿಹಿ ಕೂಡ ವಿತರಣೆ ಮಾಡುತ್ತಿದ್ದ ದೃಶ್ಯ ಕಂಡುಬಂತು. ಕ್ರಿಸ್ಮಸ್ ಜಯಂತಿ ಬಗ್ಗೆ ಮಕ್ಕಳು ತಮ್ಮದೇ ಆದ ಭಾವನೆಗಳನ್ನು ಹೊರಹಾಕಿದರು. My name is Raksha HK. Today is 25th December. We are celebrating Christmas Day. At first, I wish you all a Merry Christmas. ಎಲ್ಲರಿಗೂ ಶುಭೋದಯಗಳು. ನನ್ನ ಹೆಸರು ರಕ್ಷಾಜಿ. ಇಂದು 24ನೇ ಡಿಸೆಂಬರ್. ಇಂದು ನಾವೆಲ್ಲರೂ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಪ್ರಥಮವಾಗಿ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಕ್ರಿಸ್ಮಸ್ ಕ್ರಿಶ್ಚಿಯನ್ನರ ಪ್ರಮುಖ ಹಬ್ಬವಾಗಿದೆ. ಯೇಸು ಕ್ರಿಸ್ತನ ಜನ್ಮದಿನ ಎಂದು ಈ ದಿನ ಜನರು ಕ್ರಿಸ್ಮಸ್ ಮರವನ್ನು ವರ್ಣರಂಜಿತ ಚೆಂಡುಗಳು, ದೀಪಗಳು, ಬಲೂನ್ಗಳು ಮತ್ತು ನಕ್ಷತ್ರಗಳಿಂದ ಅಲಂಕರಿಸುತ್ತಾರೆ. ಈ ಹಬ್ಬದಂದು ಮಕ್ಕಳು ತುಂಬಾ ಸಂತೋಷದಿಂದ ಆಚರಿಸುತ್ತಾರೆ, ಏಕೆಂದರೆ ಸಾಂತಾ ಕ್ಲಾಸ್ ರವರು ಬಹಳಷ್ಟು ಉಡುಗೊರೆಗಳನ್ನು ತರುತ್ತಾರೆ. ಈ ದಿನ ವಿಶೇಷ ಪ್ರಾರ್ಥನೆಗಳು, ಚರ್ಚ್ಗಳನ್ನು ಮಾಡಲಾಗುತ್ತದೆ. ಕ್ರಿಸ್ಮಸ್ ಪ್ರೀತಿ ಮತ್ತು ಸಂತೋಷದ ಸಂದೇಶವನ್ನು ನೀಡುತ್ತದೆ. ಈ ಸಂದರ್ಭದಲ್ಲಿ